ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ಸಂಪೂರ್ಣ ವಿಡಿಯೋ ಇದೆ ನೋಡಿ. ತತ್ಸಮ ಮತ್ತು ತದ್ಭವಗಳು. ತತ್ಸಮ ಎಂದರೆ ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ. ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಪದಗಳಲ್ಲಿ ಯಾವ ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದಿದೆಯೋ ಅಂತಹ ಪದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಹೃದಯ, ರತ್ನ, ವರ್ಷ, ಜ್ಞಾನಿ, ತಪಸ್ವಿ, ಯೋಗ ಮುಂತಾದವುಗಳು. ನೆಕ್ಸ್ಟ್ ತದ್ಭವ. ಕನ್ನಡ ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಪದಗಳು ಸಂಸ್ಕೃತದಿಂದ ಬಂದು ಅಲ್ಪ ಸ್ವಲ್ಪ ಬದಲಾವಣೆಯಿಂದ ಉಂಟಾದ ಪದಗಳೇ ತದ್ಭವಗಳು. ಉದಾಹರಣೆಗೆ ವೇಳೆ, ಅಕ್ಕಿ, ಆಸರೆ, ಅಡವಿ, ಅಚ್ಚರಿ ಮುಂತಾದವುಗಳು. ಈ ಟ್ರಿಕ್ಸ್ ತುಂಬಾ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಎಕ್ಸಾಮಿಗೆ ಹೋಗುವಾಗ ಈ ಟ್ರಿಕ್ಸ್ನೆಲ್ಲ ಒಂದ್ಸಲ ನೋಡ್ಕೊಂಡು ಆಮೇಲೆ ಎಕ್ಸಾಮಿಗೆ ಹೋಗಿರ್ತೇನೆ. ಕನ್ನಡ ಎಕ್ಸಾಮ್ ಇದ್ದಾಗ ಈ ಟ್ರಿಕ್ಸ್ ನಿಮ್ಗೂ ಯೂಸ್ ಆಗ್ಬೋದು, ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಟ್ರಿಕ್ ಏನಂದ್ರೆ ಶ ಮತ್ತು ಶ ಇದ್ರೆ ಸಕಾರವಾಗಿ ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಸಂತೋಷ ಇದ್ರೆ ಸಂತಸ, ಅಂಕುಶ ಇದ್ರೆ ಅಂಕುಶ, ಶ್ರೀ ಇದ್ರೆ ಸಿರಿ, ಆಕಾಶ ಇದ್ರೆ ಆಗಸ. ಸೆಕೆಂಡ್ ಟ್ರಿಕ್ ಆ ಇದ್ರೆ ಎ ಬರುತ್ತೆ. ಉದಾಹರಣೆಗೆ ಸೀತಾ ಇದ್ರೆ ಸೀತೆ, ಮಾಲಾ ಇದ್ರೆ ಮಾಲೆ, ಸಂಧ್ಯಾ ಇದ್ರೆ ಸಂಜೆ. ನೆಕ್ಸ್ಟ್ ಯ ಇದ್ರೆ ಜ ಬರುತ್ತೆ. ಉದಾಹರಣೆಗೆ ಯಾತ್ರಾ ಇದ್ರೆ ಜಾತ್ರೆ, ಯಮ ಇದ್ರೆ ಜವ, ಯೋಧ ಇದ್ರೆ ಜೋಧ, ಯೋಗಿ ಇದ್ರೆ ಜೋಗಿ. ನೆಕ್ಸ್ಟ್ ವ ಇದ್ರೆ ಬ ಬರ್ತತಿ. ಉದಾಹರಣೆಗೆ ವನ ಇದ್ರೆ ಬನ, ವಂಶ ಇದ್ರೆ ಬಂಜ, ವಿಸ್ತಾರ ಇದ್ರೆ ಬಿತ್ತಾರ, ಕಾವ್ಯ ಇದ್ರೆ ಕಬ್ಬ, ವಿದ್ಯೆ ಇದ್ರೆ ವಿದ್ಯೆ, ಹೀಗೆ ಮುಂತಾದವುಗಳು. ನೆಕ್ಸ್ಟ್ ಮ ಇದ್ರೆ ವ ಬರುತ್ತೆ. ಉದಾಹರಣೆಗೆ ಕುಮಾರ, ಕುವರ, ಗ್ರಾಮೀಣ, ಗಾವಿಲ. ನೆಕ್ಸ್ಟ್ ಪ ಇದ್ರೆ ಹ ಬರುತ್ತೆ. ಉದಾಹರಣೆಗೆ ಫಲಕ ಇದ್ರೆ ಹಲಗೆ, ಪುಸ್ತಕ ಇದ್ರೆ ಹೊತ್ತಿಗೆ, ಪತಿವ್ರತೆ ಇದ್ರೆ ಹದಿಬದೆ, ವ್ಯಾಪಾರಿ ಇದ್ರೆ ಬೇಹಾರಿ, ಪ್ರಾಯ ಇದ್ರೆ ಹರೆಯ, ಹೀಗೆ ಮುಂತಾದವುಗಳು. ನೆಕ್ಸ್ಟ್ ಚ ಇದ್ರೆ ಸ ಬರುತ್ತೆ. ಉದಾಹರಣೆಗೆ ಚೂರ್ಣ ಇದ್ರೆ ಸುಣ್ಣ ಬರುತ್ತೆ, ಚಂಪಕ ಇದ್ರೆ ಸಂಪಿಗೆ, ಚಾಸಿರ ಇದ್ರೆ ಸಾಸಿರ, ಹೀಗೆ ಮುಂತಾದವುಗಳು. ನೆಕ್ಸ್ಟ್ ಅರ್ಕ ಒತ್ತಿದ್ರೆ ಅದು ಲೋಪವಾಗುತ್ತೆ. ಉದಾಹರಣೆಗೆ ಕರ್ಣ, ಕನ್ನ, ಕೀರ್ತಿ, ಕಿರುತಿ ಮುಂತಾದವುಗಳು. ನೆಕ್ಸ್ಟ್ ಮಹಾಪ್ರಾಣ ಇದ್ರೆ ಅಲ್ಪ ಪ್ರಾಣವಾಗುತ್ತೆ. ಉದಾಹರಣೆಗೆ ಸಂಘ ಇದ್ರೆ ಸಂಘ, ಗಂಟ ಇದ್ರೆ ಗಂಟೆ, ಕಥಾ ಇದ್ರೆ ಕತೆ, ಭೂಮಿ ಇದ್ರೆ ಭೂವಿ, ಅಪಘಾತ ಇದ್ರೆ ಅವಘಡ, ಹೀಗೆ ಮುಂತಾದವುಗಳು. ನೆಕ್ಸ್ಟ್ ವಿಜಾತಿ ಇದ್ರೆ ಸಜಾತಿ ಆಗುತ್ತೆ. ಉದಾಹರಣೆಗೆ ಕಾವ್ಯ ಇದ್ರೆ ಕಬ್ಬ, ಕಸ್ತೂರಿ ಇದ್ರೆ ಕತ್ತೂರಿ, ಬ್ರಹ್ಮ ಇದ್ರೆ ಬೊಮ್ಮ, ಮತ್ಸರ ಇದ್ರೆ ಮಚ್ಚರ, ಸ್ವರ್ಗ ಇದ್ರೆ ಸಗ್ಗ, ಹೀಗೆ ಮುಂತಾದವುಗಳು. ನೆಕ್ಸ್ಟ್ ದೀರ್ಘ ಸ್ವರ ಇದ್ರೆ ಋಸ್ವ ಸ್ವರ ಆಗುತ್ತೆ. ಉದಾಹರಣೆಗೆ ಆಶ್ಚರ್ಯ ಇದ್ರೆ ಅಚ್ಚರಿ ಆಗುತ್ತೆ, ಭೂಮಿ ಇದ್ರೆ ಭೂವಿ ಆಗುತ್ತೆ. ನೆಕ್ಸ್ಟ್ ಕ ಚ ಟ ತಪ ಇದ್ರೆ ಗ ಜ ಡ ದ ಪಕ್ಕೆ ಬದಲಾಗುತ್ತೆ. ಉದಾಹರಣೆಗೆ ಕೋಕಿಲ ಇದ್ರೆ ಕೋಗಿಲೆ ಆಗುತ್ತೆ, ಕುಟಾರ ಇದ್ರೆ ಕೊಡಲಿ ಆಗುತ್ತೆ, ವಾರ್ತಾ ಇದ್ರೆ ವರದಿ ಆಗುತ್ತೆ, ಹೀಗೆ ಮುಂತಾದವುಗಳು. ತತ್ಸಮ ಮತ್ತು ತದ್ಭವಗಳ ಉದಾಹರಣೆಗಳಿವೆ ನೋಡಿ. ಎಕ್ಸಾಮ್ಗೆ ಹೋಗಿನ ಮುಂಚೆ ನೋಡಿ, ತುಂಬ ಯೂಸ್ ಆಗ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.